ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯಾವತ್ತೂ ಕೂಡ ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳಿದ ಬೆನ್ನಲ್ಲೇ ರಷ್ಯಾದಿಂದ ಭಾರತದ ಪಾಲಿಗೊಂದು ಆಘಾತಕಾರಿ ಸುದ್ದಿ ಬರ್ತಾ ಇದೆ. ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಭಾರತೀಯ ಯುವಕರನ್ನ ಬಲವಂತವಾಗಿ ಯುದ್ಧ ಭೂಮಿಗೆ ಕಳುಹಿಸಿಕೊಡಲಾಗ್ತಾ ಇದೆ. ಭಾರತೀಯ ಯುವಕರು ಯುಕ್ರೇನ್ ವಿರುದ್ಧ ರಷ್ಯಾದ ಸೇನೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅತಿ ದೊಡ್ಡ ವಂಚನೆಯ ಜಾಲಕ್ಕೆ ಸಿಲುಕಿ ಇಲ್ಲಿಗೆ ಬಂದಿದ್ದೀವಿ, ನಮ್ಮನ್ನ ದಯವಿಟ್ಟು ಕಾಪಾಡಿ ಅಂತ ಆ ಯುವಕರು ಭಾರತದ ಸರ್ಕಾರಕ್ಕೆ ಮತ್ತು ಅವರ ಕುಟುಂಬಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಆಘಾತಕಾರಿ ವಿಷಯ ಅಂದ್ರೆ ಅದರಲ್ಲಿ ನಮ್ಮ ಕರ್ನಾಟಕದ ಯುವಕರು ಕೂಡ ಇದ್ದಾರೆ. ಹಾಗಾದ್ರೆ ಯಾರು ಈ ಬಲವಂತದ ಸೈನಿಕರು? ಇವರು ಭಾರತದಿಂದ ರಷ್ಯಾಗೆ ಹೋಗಿದ್ಯಾಕೆ? ಇವರನ್ನ ಅಲ್ಲಿನ ಸೇನೆಗೆ ಸೇರಿಸಿದವರು ಯಾರು? ಇದರಲ್ಲಿ ರಷ್ಯಾದ ಪಾತ್ರ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ 2 ವರ್ಷಗಳು ಮುಗಿತಾ ಇವೆ. 2022ರಲ್ಲಿ ಇದೇ ಸಮಯಕ್ಕೆ ರಷ್ಯಾ ಯುಕ್ರೇನಿನ ಪೂರ್ವ ಭಾಗದ ಪ್ರದೇಶಗಳ ಮೇಲೆ ದಾಳಿ ಮಾಡಿತು. ಆ ಯುದ್ಧ ಇನ್ನು ಮುಂದುವರಿತಾ ಇದೆ. ಯಾವಾಗ ಮುಗಿಯುತ್ತೆ ಅನ್ನೋ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಇನ್ನು ಅವತ್ತು ಯುದ್ಧ ಶುರುವಾದಾಗ ಜಗತ್ತಿನ ನಾನಾ ದೇಶಗಳ ಯುವಕರು ಯುಕ್ರೇನ್ ಪರ ರಷ್ಯಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದಷ್ಟು ಜನ ಸ್ವಯಂ ಪ್ರೇರಣೆಯಿಂದ ರಷ್ಯಾ ವಿರುದ್ಧ ಯುಕ್ರೇನ್ ಸೇನೆಯ ಪರ ನಿಂತು ಹೋರಾಡೋದಕ್ಕೆ ಕೂಡ ಹೋದ್ರು. ಜಗತ್ತಿನ ಒಂದು ಸ್ವಯಂ ಸೇವಾ ಸಂಸ್ಥೆ ಈ ವಾರ್ ವಾಲಂಟಿಯರ್ಗಳನ್ನ ಒಟ್ಟುಗೂಡಿಸಿ ಅವರನ್ನ ಯುಕ್ರೇನ್ಗೆ ಕಳುಹಿಸಿಕೊಡ್ತು. ಅವ್ರು ಏನಾದ್ರು ಹಾಗೆ ಹೋದವ್ರ ಪೈಕಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ವಾಪಸ್ ಬಂದ್ರು ಅನ್ನೋ ಬಗ್ಗೆ ಯಾವ ಖಚಿತ ಮಾಹಿತಿನೂ ಇಲ್ಲ. ಹಾಗೆ ಹೋದವರಲ್ಲಿ ಭಾರತೀಯರು ಇದ್ರ ಅನ್ನೋದು ಕೂಡ ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಈಗ ವರದಿ ಆಗ್ತಾ ಇರೋದು ಹಾಗೆ ಸ್ವಯಂ ಪ್ರೇರಣೆಯಿಂದ ಹೋದ ವಾರ್ ವಾಲಂಟಿಯರ್ಗಳ ಬಗ್ಗೆ ಅಲ್ಲ, ಬದಲಿಗೆ ಬಲವಂತವಾಗಿ ರಷ್ಯಾದ ಪರ ಯುದ್ಧಕ್ಕೆ ತಳ್ಳಲ್ಪಟ್ಟಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋ ನತದೃಷ್ಟರ ಬಗ್ಗೆ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಭಾರತೀಯ ಯುವಕರನ್ನ ಬಲವಂತವಾಗಿ ತೊಡಗಿಸಲಾಗ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹಿಂದೂ ವರದಿಯಲ್ಲಿ 3 ಜನರ ಬಗ್ಗೆ ಹೇಳಲಾಗಿದೆ. ಹಾಗೆ ಹೈದರಾಬಾದಿನ ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ತೆಲಂಗಾಣದ ಕುಟುಂಬವೊಂದು ಓವೈಸಿಯನ್ನು ಮೀಟ್ ಮಾಡಿ ನಮ್ಮ ಮಗ ರಷ್ಯಾದ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದಾನೆ, ಅವನನ್ನ ಕಾಪಾಡಿ ಅಂತ ಕೇಳ್ತಂತೆ. ಆ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ಹಾಗೆ ನಮ್ಮ ಕರ್ನಾಟಕದ ಕಲಬುರಗಿಯ 3 ಯುವಕರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಸುದ್ದಿಯನ್ನ ಅಲ್ಲಿನ ಜಿಲ್ಲಾಧಿಕಾರಿ ಕೂಡ ಖಚಿತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಯಾರು? ಇಲ್ಲಿಂದ ರಷ್ಯಾಗೆ ಇವ್ರು ಹೋಗಿದ್ದು ಹೇಗೆ? ಭಾರತದ ಯುವಕರನ್ನ ರಷ್ಯಾ ಬಲವಂತವಾಗಿ ತನ್ನ ಸೇನೆಗೆ ಸೇರಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಮತ್ತೆ ನಮಗೆ ಆ ಯುವಕರ ದುಬೈ ಕೆಲಸದ ಗೀಳು ಹಾಗೂ ಆ ಕೆಲಸದ ಹೆಸರಿನ ವಂಚನೆಗಳ ಜಾಲ ಕಣ್ಣು ಮುಂದೆ ಬರುತ್ತೆ. ಗೆಳೆಯರೆ, ಮೊನ್ನೆ ತೆಲಂಗಾಣದ ನಾರಾಯಣಪೇಟೆಯ ಮೊಹಮ್ಮದ್ ಸೂಫಿಯಾನ್ ಅನ್ನೋ ಯುವಕ ತನ್ನ ಕುಟುಂಬಕ್ಕೊಂದು ವಿಡಿಯೋ ಸಂದೇಶವನ್ನು ಕಳುಹಿಸಿದ್ದಾನೆ. ಅದರಲ್ಲಿ ನಾನು ಬಲವಂತವಾಗಿ ರಷ್ಯಾ ಸೇನೆಯ ಪರ ಯುದ್ಧ ಮಾಡೋದಕ್ಕೆ ಯುದ್ಧ ಭೂಮಿಗೆ ಕಳುಹಿಸಲ್ಪಟ್ಟಿದ್ದೀನಿ. ಸದ್ಯಕ್ಕೆ ನನ್ನನ್ನ ರಸ್ತೋವ್ ಆನ್-ಡೋನ್ ಬಳಿ ಯುಕ್ರೇನ್ ವಿರುದ್ಧ ಹೋರಾಡೋದಕ್ಕೆ ಬಿಡಲಾಗಿದೆ. ನಾನು ಸೇನೆ ಸೇರಬೇಕು ಅಂತ ಇಲ್ಲಿಗೆ ಬಂದಿಲ್ಲ, ಬಲವಂತವಾಗಿ ಇಲ್ಲಿಗೆ ತಳ್ಳಲ್ಪಟ್ಟಿದ್ದೀನಿ. ನಾನು ವಂಚನೆಯ ಜಾಲಕ್ಕೆ ಸಿಲುಕಿಕೊಂಡಿದ್ದೀನಿ, ನನ್ನನ್ನ ಕಾಪಾಡಿ ಅಂತ ಮನವಿ ಮಾಡಿಕೊಂಡ ವಿಡಿಯೋ ಒಂದನ್ನ ಕಳುಹಿಸಿದ್ದಾನೆ. ಹಾಗೆ ಕಲಬುರಗಿಯ 3 ಯುವಕರು ಕೂಡ ಇದೇ ರೀತಿಯ ವಿಡಿಯೋ ಮನವಿಯನ್ನ ಮಾಡಿದ್ದಾರೆ. ಹೀಗೆ ರಷ್ಯಾದಲ್ಲಿ ಸಿಲುಕಿರುವ ಭಾರತೀಯರ ವಿಷಯ ಬಹಿರಂಗಗೊಳ್ತಾ ಇದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋಣಾದ ಸೈಯದ್ ಇಲಿಯಾಸ್ ಹುಸೇನ್, ಮೊಹಮ್ಮದ್ ಸಮೀರ್ ಅಹಮದ್, ಸೋಫಿಯಾ ಮೊಹಮ್ಮದ್ ಅನ್ನೋ 3 ಯುವಕರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ. ಹಾಗೆ ಉತ್ತರ ಪ್ರದೇಶದ ಯುವಕನೊಬ್ಬ ರಷ್ಯಾದ ಯುದ್ಧ ಭೂಮಿಯಲ್ಲಿರುವುದಾಗಿ ತಿಳಿದು ಬರ್ತಾ ಇದೆ. ಕಾಶ್ಮೀರದ ಯುವಕನೊಬ್ಬ ನನ್ನನ್ನು ಕೂಡ ರಷ್ಯಾ ಯುಕ್ರೇನ್ ಯುದ್ಧ ಭೂಮಿಗೆ ಕಳುಹಿಸಲಾಗಿದೆ, ನಾನಲ್ಲಿಂದ ರಷ್ಯಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದೆ, ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾದ್ರೆ ಇವರೆಲ್ಲ ಅಲ್ಲಿಗೆ ಹೋಗಿದ್ದು ಹೇಗೆ? ಈ ಯುವಕರು ದುಬೈಗೆ ಕೆಲಸ ಹುಡುಕೊಂಡು ಹೋಗಿದ್ರು. ಅಲ್ಲಿ 30-40 ಸಾವಿರ ಸಂಬಳಕ್ಕೆ ಕೆಲಸನೂ ಮಾಡ್ತಾ ಇದ್ರು. ಈ ಮಧ್ಯೆ ರಷ್ಯಾದಲ್ಲಿ ಕೆಲಸ ಖಾಲಿ ಇದೆ ಅನ್ನೋ ವಿಷಯ ಏಜೆನ್ಸಿಯೊಂದರ ಮೂಲಕ ಗೊತ್ತಾಯ್ತಂತೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ, ಅದರ ಜೊತೆಗೆ 50,000 ರೂಪಾಯಿ ಬೋನಸ್ಸು, ಇನ್ಸೆಂಟಿವ್ ಎಲ್ಲ ಸೇರಿದ್ರೆ ಭಾರತೀಯ ಕರೆನ್ಸಿಲಿ 2.5 ಲಕ್ಷ ರೂಪಾಯಿ. ಇನ್ನು ಕೆಲಸ ಏನು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ? ಯೂನಿಫಾರ್ಮ್ ಹಾಕೊಂಡು ಸೆಕ್ಯೂರಿಟಿ ಕೆಲಸ ಮಾಡೋದಕ್ಕೆ 2.5 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ ಅಂದ್ರೆ ದುಬೈಯಲ್ಲಿ ಆ ಬಿಸಿಲು ಸೆಕೆಲಿ ಮೈ ಮುರಿಯೋಷ್ಟು ದುಡಿಯೋದಕ್ಕಿಂತ ರಷ್ಯಾಗೆ ಹೋಗ್ಬಿಡೋದು ವಾಸಿ ಅಂತ ಇವರು ಭಾವಿಸಿದ್ರು. ಸೊ ದುಬೈನಿಂದ ಭಾರತಕ್ಕೆ ವಾಪಸ್ ಬಂದ್ರು. ಆ ನಂತರ ಇಲ್ಲಿಂದ ರಷ್ಯಾಗೆ ಹಾರಿದ್ರು. ಅದು ಕೂಡ ಚೆನ್ನೈಗೆ ಹೋದ್ರು. ಅಲ್ಲಿಂದ ವಿಸಿಟರ್ ವೀಸಾ ಮೇಲೆ ರಷ್ಯಾದ ಫ್ಲೈಟ್ ಅನ್ನ ಹತ್ತಿದ್ರು. ಹೋಗ್ತಾ ಇರೋದು ಕೆಲಸಕ್ಕೆ. ಹಾಗೆ ಹೋಗಬೇಕು ಅಂದ್ರೆ ವಿಸಿಟರ್ ವೀಸಾ ಅಲ್ಲ, ಕೆಲಸದ ವೀಸಾ ಇರಬೇಕು. ಆದ್ರೆ ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಇವ್ರು ಹೋಗಲಿಲ್ಲ. 2.5 ಲಕ್ಷ ರೂಪಾಯಿ ಸಂಬಳದ ಸೆಕ್ಯೂರಿಟಿ ಗಾರ್ಡ್ ಕೆಲಸ
ಅಷ್ಟೇ ಅವ್ರ ಕಣ್ಣು ಮುಂದಿದ್ದು. ಸೊ ಹಾಗೆ ರಷ್ಯಾಗೆ ಹೋದವರಿಗೆ ಅಲ್ಲಿ ಕಾಂಟ್ರಾಕ್ಟ್ ಫಾರ್ಮ್ ಒಂದರ ಮೇಲೆ ಸಹಿ ಮಾಡಿಸ್ಕೊಳ್ಳಾಯಿತು ಮತ್ತು ಬೇಸಿಕ್ ವೆಪನ್ ಟ್ರೈನಿಂಗ್ ಕೊಟ್ಟು ಯುಕ್ರೇನ್ನ ಗಡಿಗೆ ಕಳುಹಿಸಿ ಕೊಡಲಾಯಿತು. ಇನ್ನು ಹೀಗೆ ಕೆಲಸ ಕೊಡಿಸಿದ ಏಜೆಂಟ್ ಇದಾನಲ್ಲ, ಅವನು ಏನು ಪುಗ್ಸೆಟ್ಟೆ ಇವರಿಗೆ ಕೆಲಸ ಕೊಡಿಸಲಿಲ್ಲ. ಬದಲಿಗೆ ರಷ್ಯಾದಲ್ಲಿ 2.5 ಲಕ್ಷ ರೂಪಾಯಿ ಕೆಲಸ ಕೊಡಿಸೋದಕ್ಕೆ ಒಬ್ಬೊಬ್ಬರಿಂದ ತಲಾ 3.5 ಲಕ್ಷ ರೂಪಾಯಿ ಕಮಿಷನ್ ಪಡ್ಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ನೇಮಕಾತಿಗಳ ಹಿಂದೆ ವ್ಯಾಗನರ್ ಗ್ರೂಪ್ನ ಕೈವಾಡ ಇದೆ ಅಂತ ಭಾವಿಸಲಾಗ್ತಾ ಇದೆ. ವ್ಯಾಗನರ್ ಗ್ರೂಪ್ ಬಗ್ಗೆ ನಿಮಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಅದು ರಷ್ಯಾದ ಖಾಸಗಿ ಸೇನೆ. ಯುಕ್ರೇನ್ ಯುದ್ಧದಲ್ಲಿ, ಸಿರಿಯಾದಲ್ಲಿ, ಆಫ್ರಿಕಾದಲ್ಲಿ ಹೀಗೆ ನಾನಾ ಕಡೆಗಳಲ್ಲಿ ರಷ್ಯಾ ಪರ ಹೋರಾಟ ಮಾಡ್ತಿದ್ದ ವ್ಯಾಗನರ್ ಪಡೆ ಸಾಕಷ್ಟು ದೇಶಗಳ ಯುವಕರನ್ನ, ರಷ್ಯಾದ ಕ್ರಿಮಿನಲ್ಗಳನ್ನ ತನ್ನ ಸೇನೆಗೆ ನೇಮಕ ಮಾಡಿಕೊಂಡಿತ್ತು. ಮೊನ್ನೆ ರಷ್ಯಾದ ಸೇನೆಯ ವಿರುದ್ಧವೇ ಬಂಡೆದಿದ್ದ ವ್ಯಾಗನರ್ ಪಡೆಯ ಮುಖ್ಯಸ್ಥ ಪ್ರಿಗೋಜಿನ್ ವಿಮಾನ ಅಪಘಾತದಲ್ಲಿ ಸಾವಿಗೀಡಾದ. ಆ ಸಾವಿನ ಹಿಂದೆ ಪುತಿನ್ ಕೈವಾಡ ಇದೆ ಅಂತ ಹೇಳಲಾಯಿತು. ಅದೇ ವ್ಯಾಗನರ್ ಪಡೆಗಳೇ ಈ ಯುವಕರನ್ನ ನೇಮಕ ಮಾಡಿಕೊಂಡಿವೆ. ರಷ್ಯಾದ ಖಾಸಗಿ ಸೇನೆಗೆ ಯುವಕರ ನೇಮಕಾತಿ ನಡೀತಾ ಇದ್ದು, ಸೆಕ್ಯೂರಿಟಿ ಕೆಲಸಕ್ಕೆ ಅಂತ ಕರೆಸಿಕೊಳ್ಳುವ ಯುವಕರನ್ನ ಬಲವಂತವಾಗಿ ಯುದ್ಧ ಭೂಮಿಗೆ ತಳ್ಳಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಉತ್ತರ ಪ್ರದೇಶದ ಯುವಕ ಕೂಡ ಇದೇ ರೀತಿ ರಷ್ಯಾದಲ್ಲಿ ಸಿಲುಕಿಕೊಂಡಿರುವ ಮಾಹಿತಿ ಬರ್ತಾ ಇದೆ. ಹಾಗೆ ಇಲ್ಲಿ ದುಬೈನಿಂದ ಈ ಹುಡುಗರನ್ನ ರಷ್ಯಾಗೆ ಹೋಗೋ ಹಾಗೆ ಮಾಡಿರೋದು ಫೈಜಲ್ ಖಾನ್ ಅನ್ನೋ ಏಜೆಂಟ್. ಇವನು ಬಾಬಾ ವ್ಲಾಗ್ ಹೆಸರಿನ ಯೂಟ್ಯೂಬ್ ಚಾನಲ್ ಒಂದನ್ನು ನಡೆಸ್ತಾನೆ. ಸುಮಾರು 3 ಲಕ್ಷ ಸಬ್ಸ್ಕ್ರೈಬರ್ಗಳಿದ್ದಾರೆ. ಇದರಲ್ಲಿ ದುಬೈ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸಗಳು ಖಾಲಿ ಇರೋ ಬಗ್ಗೆ ವಿಡಿಯೋಗಳಿರುತ್ತವೆ. ಜೊತೆಗೆ ಕೆಲಸ ಕೊಡಿಸೋದಾಗಿ ಕೂಡ ಈ ಫೈಜಲ್ ಖಾನ್ ಹೇಳ್ಕೊಳ್ತಾನೆ. 4 ತಿಂಗಳ ಹಿಂದೆ ರಷ್ಯಾದಲ್ಲಿ ಕೆಲಸಗಳು ಖಾಲಿ ಇರೋ ಬಗ್ಗೆ ಇವನೊಂದು ವಿಡಿಯೋ ಮಾಡಿದ್ದ. ಇವನ ವಿಡಿಯೋಗಳನ್ನ ನೋಡಿ ಈ ಯುವಕರು ರಷ್ಯಾದ ಕೆಲಸದ ಬಗ್ಗೆ ಆಸಕ್ತಿಗಳನ್ನ ಬೆಳೆಸ್ಕೊಂಡಿದ್ರು ಮತ್ತು ತಲಾ 3.5 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಕೆಲಸಕ್ಕೆ ಸೇರಿದ್ರು. 2.5 ಲಕ್ಷ ಸಂಬಳ ಅಂತ ಹೇಳಲಾಗಿತ್ತಾದ್ರೂ ನನಗೆ ತಿಂಗಳಿಗೆ 50,000 ಬಿಟ್ರೆ ಬೇರೇನು ಸಿಕ್ಕಿಲ್ಲ ಅಂತ ಉತ್ತರ ಪ್ರದೇಶದ ಯುವಕ ಹೇಳ್ಕೊಂಡಿದ್ದಾನೆ. ಗೆಳೆಯರೆ, ಕೆಲಸಕ್ಕಾಗಿ ದುಬೈಗೆ, ಅರಬ್ ದೇಶಗಳಿಗೆ ಹೋಗೋ ಭಾರತೀಯರ ಸಂಖ್ಯೆ ಚಿಕ್ಕದಲ್ಲ. ಹಾಗೆ ಹೋದವರೆಲ್ಲ ಅಲ್ಲಿ ಸುಖವಾಗಿ ಕೆಲಸ ಮಾಡ್ತಿರ್ತಾರೆ ಅಂತಲೂ ಅಲ್ಲ. ಸಾಕಷ್ಟು ಬಾರಿ ಉದ್ಯೋಗದ ಹೆಸರಲ್ಲಿ ವಂಚನೆಗಳಾಗುತ್ತವೆ. ಇಂಜಿನಿಯರ್ ಕೆಲಸಕ್ಕೆ ಅಂತ ಕರೆಸ್ಕೊಂಡು ಅಲ್ಲಿ ಒಂಟೆ ತೊಳೆಯೋ ಕೆಲಸಗಳಿಗೆ ನೇಮಕವಾದವರು ಇದ್ದಾರೆ. ನರ್ಸ್ ಕೆಲಸಕ್ಕೆ ಅಂತ ಹೇಳಿ ಏಜೆಂಟರು ಅವರನ್ನ ಅಲ್ಲಿನ ಮಾಂಸದ ಅಂಗಡಿಗಳಿಗೆ ಮಾರಾಟ ಮಾಡಿದ ಉದಾಹರಣೆಗಳು ಇವೆ. ಅಲ್ಲಿ ಅರಬರ ಹಿಂಸೆ ತಾಳಲಾರದೆ, ಅಲ್ಲಿಂದ ವಾಪಸ್ಸೂ ಬರಲಾರದೆ ಒದ್ದಾಡುವ ಸಾಕಷ್ಟು ಜನರ ಕಥೆಗಳನ್ನ ನಾವು ಕೇಳ್ತಲೇ ಇರ್ತೀವಿ. ಇಷ್ಟಾದ್ರೂ ಕೂಡ ವಿದೇಶಿ ಉದ್ಯೋಗ ಮತ್ತು ಅತಿ ಹೆಚ್ಚು ವೇತನದ ಆಸೆಗೆ ಬಿದ್ದು ವಂಚನೆಗೆ ಒಳಗಾಗುವವರ ಸಂಖ್ಯೆ ಮಾತ್ರ ಕಡಿಮೆ ಏನಿಲ್ಲ. ಮೊದಲು ವಿದೇಶಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳೋ ಏಜೆಂಟರು ಹಾಗೂ ನಕಲಿ ವೆಬ್ಸೈಟುಗಳು, ಅನಧಿಕೃತ ಉದ್ಯೋಗ ಮಾಹಿತಿ ಸೈಟುಗಳು, ಚಾನಲ್ಗಳ ವಿರುದ್ಧ ಸರ್ಕಾರ ಒಂದಷ್ಟು ಕ್ರಮ ತಗೋಬೇಕು. ಇಂಥ ವಂಚನೆಗಳಿಗೆ ಕಡಿವಾಣ ಹಾಕೋದಿಕ್ಕೆ ಅಧಿಕೃತ ವಿದೇಶಿ ಉದ್ಯೋಗ ಮಾಹಿತಿ ಮತ್ತು ಏಜೆನ್ಸಿಗಳ ಸ್ಥಾಪನೆ ಕಡೆ ಗಮನ ಹರಿಸಬೇಕು. ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಕೆಲಸ ನಡೀಬೇಕು. ಅದರ ಜೊತೆಗೆ ಈಗ ರಷ್ಯಾದಲ್ಲಿ ಸಿಲುಕಿಕೊಂಡಿರುವ, ಕಾಪಾಡಿ ಅಂತ ಬೇಡಿಕೊಳ್ತಾ ಇರುವ ಬಲವಂತದ ಸೈನಿಕರನ್ನ ಅಲ್ಲಿಂದ ಸುರಕ್ಷಿತವಾಗಿ ಕರೆತರುವ ಕೆಲಸ ಕೂಡ ಆಗಬೇಕಿದೆ. ಇದು ಗೆಳೆಯರೆ, ಅತಿ ವೇತನದ ಆಸೆಗೆ ರಷ್ಯಾಗೆ ಹೋಗಿ ಅಲ್ಲಿನ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದೀವಿ ಅಂತ ಹೇಳ್ತಾ ಇರೋ ಯುವಕರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.